ಓಂ ನಮ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮಂದಾಳ. ನಾವು ಈಗಾಗಲೇ ಮಾಂದಿ ತಮೋಗ್ರಹದ ಬಗ್ಗೆ ಕಲಿತಾ ಇದ್ದೆವು. ಈಗಾಗಲೇ ನಾವು ಮಾಂದಿ ಲಗ್ನ ಭಾವದಲ್ಲಿದ್ದರೆ, ಹಾಗೆ ಲಗ್ನದಿಂದ 2ನೇ ಭಾವದಲ್ಲಿದ್ದಾಗ, ಹಾಗೆ 3ನೇ ಭಾವದಲ್ಲಿದ್ದಾಗ ಏನೆಲ್ಲ ದೋಷವನ್ನು ಕೊಡುತ್ತದೆ ಎಂಬಿತ್ಯಾದಿಯಾಗಿ ಈ ಮೊದಲು ನಾವು ಕಲಿತಿದ್ದೇವೆ. ಇವತ್ತು ನಾವು ಲಗ್ನದಿಂದ 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಏನೆಲ್ಲ ದೋಷವನ್ನು ಕೊಡುತ್ತದೆ ಅದನ್ನು ಈಗ ನಾವು ಕಲಿಯಲಿದ್ದೇವೆ. ಈಗಾಗಲೇ ನಾವು ಲಗ್ನ ಭಾವ, ಹಾಗೆ 2ನೇ ಭಾವ, 3ನೇ ಭಾವವನ್ನು ಕಲ್ತಿದ್ದೇವೆ. ಇವತ್ತು ನಾವು ಲಗ್ನದಿಂದ 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಏನೆಲ್ಲ ದೋಷವನ್ನು ಕೊಡುತ್ತದೆ ಅದನ್ನ ಈಗ ನಾವು ಕಲಿಯಲಿದ್ದೇವೆ. 4ನೇ ಸ್ಥಾನ, ಲಗ್ನದಿಂದ 4ನೇ ಭಾವ, ಅದು ಸುಖ ಸ್ಥಾನವಾಗಿದೆ. ಎಲ್ಲಾ ತರದ ಸುಖ, ಮನೆ, ಭೂಮಿ, ವಿದ್ಯೆ, ಆರ್ಥಿಕ ಸ್ಥಿತಿ ಇತ್ಯಾದಿ ಹಲವು ವಿಷಯಗಳನ್ನ ಈ 4ನೇ ಭಾವದಿಂದ ನಾವು ಕಲಿತೇವೆ. ಲಗ್ನದಿಂದ 4ನೇ ಭಾವವನ್ನ ಸುಖ ಸ್ಥಾನ ಅಂದರೆ ಎಲ್ಲಾ ತರದ ಸುಖ, ಮನೆ, ಭೂಮಿ, ವಿದ್ಯೆ, ಆರ್ಥಿಕ ಸ್ಥಿತಿ ಇತ್ಯಾದಿಗಳನ್ನೆಲ್ಲ ತಿಳಿಸಿಕೊಡ್ತದೆ ಈ 4ನೇ ಭಾವ ಎಂಬುದು. ಪ್ರಶ್ನಾ ಮಾರ್ಗದಲ್ಲಿ ಮಾತಾ ಸುಹೃತ್ ಮಾತುಲ ಭಾಗಿನೇಯು ಕ್ಷೇತ್ರಂ ಸುಖಂ ವಾಹನ ಮಾಸನಂಚ ಲಾಳಿತ್ಯಮಂಬ ಶಯನಂಚ ವೃದ್ಧಿ ಪಶ್ವಾಧಿಕಂ ಜನ್ಮಗೃಹ ಚತುರ್ಥ ಅಂತೆಲ್ಲ ಹೇಳಲ್ಪಟ್ಟಿದೆ. ಅಂದರೆ 4ನೇ ಭಾವದಿಂದ ತಾಯಿ, ಮಾತಾ, ಸುಹೃತ್ ಅಂದ್ರೆ ನಮ್ಮ ಸ್ನೇಹಿತರು, ಮಾತುಲ ಅಂದ್ರೆ ಮಾವ, ಭಾಗಿನೇಯು ಅಂದರೆ ಸಹೋದರಿಯರ ಪುತ್ರರು, ಕ್ಷೇತ್ರಂ ಅಂದರೆ ನಾವು ವಾಸಿಸುವಂತಹ ಸ್ಥಳ, ಹಾಗೆಯೇ ದೇವಾಲಯನ್ನು ಕೂಡ ಈ ಕ್ಷೇತ್ರ ಎಂಬ ಅರ್ಥಕ್ಕಿದೆ. ಸುಖ ಅಂದರೆ ಸುಖವೇ, ವಾಹನ, ಹಾಗೆಯೇ ಆಸನ ಅಂದರೆ ಪೀಠೋಪಕರಣಗಳು, ನಾವು ಕೂರುವಂತಹ ಪೀಠೋಪಕರಣಗಳು, ಹಾಗೆ ಲಾಳಿತ್ಯ ಅಂದರೆ ವಿನಯತೆ, ಅಂಬ ಅಂದರೆ ನೀರು, ಶಯನ ಅಂದರೆ ಮಲಗುವ ಕೋಣೆ ಅಥವಾ ಮಲಗುವ ಸ್ಥಳ ಅಂತ ಹೇಳಿ, ವೃದ್ಧಿ ಅಂದರೆ ಅಭಿವೃದ್ಧಿ, ಉನ್ನತಿಯನ್ನು ಹೇಳ್ತೇವೆ. ಹಾಗೆಯೇ ಪಶ್ವಾಧಿಕಂ ಅಂದರೆ ಬಹಳಷ್ಟು ದನಕರುಗಳು, ಪಶುಗಳು ಜಾಸ್ತಿ ಇರುವಂಥದ್ದು. ಹಾಗೆ ಜನ್ಮಗೃಹ ಅಂತ ಹೇಳಿದರೆ ನಾವು ಜನಿಸಿದಂತಹ ಮನೆ. ಇಂಥವುಗಳನ್ನೆಲ್ಲ ಈ 4ನೇ ಭಾವದಿಂದ ನಾವು ತಿಳಿದುಕೊಳ್ಳುತ್ತೇವೆ ಅಂತ ಹೇಳಿ ಪ್ರಶ್ನಾ ಮಾರ್ಗದಲ್ಲಿ ಹೇಳಲ್ಪಟ್ಟಿದೆ. 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಈ 4ನೇ ಭಾವದಿಂದ ಕೊಡುವಂತಹ ಎಲ್ಲಾ ಶುಭ ಫಲಕ್ಕೂ ಅದು ದೋಷವನ್ನ ಕೊಡುತ್ತದೆ ಅಂತ ಹೇಳಿ. ಅಂದ್ರೆ 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಬಂಧು, ಧನ, ವಾಹನ ಇತ್ಯಾದಿಗಳು ಇರುವುದಿಲ್ಲ ಅಂತ ಹೇಳಿ. ಹಾಗೆಯೇ ವಾಹನ ಅಪಘಾತ ಆಗುವಂಥದ್ದು, ತಾಯಿ ಆರೋಗ್ಯ ಸ್ಥಿತಿ ಉತ್ತಮವಾಗಿ ಇರುವುದಿಲ್ಲ, ಹಾಗೆಯೇ ಜನಿಸಿದಂತಹ ಮನೆ, ಭೂಮಿ ಅವುಗಳನ್ನೆಲ್ಲ ಬಿಟ್ಟು ಬೇರೊಂದು ಊರಲ್ಲಿ ಹೋಗಿ ವಾಸಿಸುವಂತಹ ಸನ್ನಿವೇಶ ಈ ಯಾರ ಜಾತಕದಲ್ಲಿ ಲಗ್ನದಿಂದ 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಅಂಥವರಿಗೆ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತ ಹೇಳಿ ಹೇಳಲ್ಪಟ್ಟಿದೆ. ಈ 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದ ಕೆಲವು ಜಾತಕರಲ್ಲಿ ಅವರು ಆಸ್ತಿ, ಮನೆ, ವಾಹನ ಇತ್ಯಾದಿಗಳನ್ನ ಮಾರಿ ಹೋಗುವಂಥದ್ದು, ಹಾಗೆ ಜಪ್ತಿ ಆಗುವಂಥದ್ದು, ಸಾಲದ ಬಾಧೆಗಳು ಜಾಸ್ತಿಯಾಗಿ ಇವುಗಳನ್ನೆಲ್ಲ ಕಳೆದುಕೊಳ್ಳುವ ಸಂಭವಗಳು ಜಾಸ್ತಿ ಇರುತ್ತದೆ ಅಂತ ಹೇಳಿ. ಹಾಗೆಯೇ 4ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಅವರಿಗೆ ಶತ್ರು ಭಯ ತುಂಬಾ ಇರ್ತದೆ ಅಂತ ಹೇಳಿ, ಬಹಳಷ್ಟು ಶತ್ರು ಭೀತಿ ಇರ್ತದೆ ಅಂತೆಲ್ಲ ಹೇಳಲ್ಪಟ್ಟಿದೆ. ಅದನ್ನ ಶಾಸ್ತ್ರದಲ್ಲಿ ಬಂಧು ಯಾನಾರ್ಥಹೀನ ಅಂತ ಹೇಳಿ, ಬಂಧು ಅಂದ್ರೆ ನಮ್ಮ ಸಂಬಂಧಿಕರುಗಳು, ಹಾಗೆ ಯಾನ ಅಂದರೆ ವಾಹನಗಳು, ಅರ್ಥ ಅಂದರೆ ಧನ, ಆರ್ಥಿಕ ಸ್ಥಿತಿ ಎಲ್ಲ ಇಲ್ಲದವರಾಗ್ತಾರೆ ಅಂತೆಲ್ಲ ಹೇಳಲ್ಪಟ್ಟಿದೆ. ಸುಖದಾದಿಹೀನ ಅಂತ ಹೇಳಿ, ಅವರಿಗೆ ಸುಖವೇ ಇರುವುದಿಲ್ಲ ಅಂತೆಲ್ಲ ಹೇಳಲ್ಪಟ್ಟಿದೆ. ಅಂದರೆ ಬಹಳಷ್ಟು ಸಮಸ್ಯೆಗಳು ಅವರ ಜೀವನದಲ್ಲಿ ಉಂಟಾಗುತ್ತದೆ ಅಂತೆಲ್ಲ ಶಾಸ್ತ್ರ ಹೇಳ್ತಾ ಇದೆ. ಹಾಗೆಯೇ 4ನೇ ಸ್ಥಾನವನ್ನ ಒಂದು ಕೇಂದ್ರ ಸ್ಥಾನ ಹೌದು, ಚತುಷ್ಟಯ ಸ್ಥಾನ ಅಂತೆಲ್ಲ ಹೇಳಲ್ಪಟ್ಟಿದೆ. ಪ್ರಶ್ನಾ ಚಿಂತನೆಯಲ್ಲಿ 4ರಲ್ಲಿ ಮಾಂದಿ ಬಂದರೆ ನಡುವಂಗಳದಲ್ಲಿ ಮರಣ ಅಂತ ಹೇಳಿ, ಅಂದರೆ ಆ ಪ್ರಶ್ನೆ ನಾವು ನೋಡುವ ಸ್ಥಳದಲ್ಲಿ ಅಷ್ಟು ಭಯಂಕರವಾದ ದೋಷಗಳು, ನಾನಾ ವಿಧದ ದೋಷಗಳೆಲ್ಲ ಇದೆ ಅಂತೆ. ಅದರ ಅರ್ಥ ಮರಣ ಸಮನಾದಂತಹ ದೋಷ ಇದೆ ಅಂತ ಹೇಳಿ, ಅಷ್ಟು ಸಮಸ್ಯೆಗಳಲ್ಲಿ ಉಂಟಾಗ್ತದೆ ಅಂತ ಹೇಳಿ. ಇನ್ನು
ಏನು ಅಂತ ಹೇಳಿದ್ರೆ ನೋಡಿ, ಉದಯಾರೂಢ ಚಂದ್ರೇಣ ಗುಳಿಗೆ ಕೇಂದ್ರ ಸಂಸ್ಥಿತ ಮಂದ ದೃಷ್ಟೇನ ಯುಕ್ತೇವ ಶುದ್ಧಂ ದ್ರಿವಕೃತೇವತೆ ಅಂತೆಲ್ಲ ಹೇಳಲ್ಪಟ್ಟಿದೆ ಪ್ರಶ್ನ ಚಿಂತನೆಯಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಉದಯ ಆರೂಢ ಮತ್ತು ಚಂದ್ರ ಲಗ್ನದಿಂದ ಕೇಂದ್ರದಲ್ಲಿ ಮಾಂದ್ಯ ಸ್ಥಿತನಾಗಿದ್ದು, ಮಂದ ದೃಷ್ಟಿ ಅಂದರೆ ಶನಿಯ ದೃಷ್ಟಿ ಎಲ್ಲ ಉಂಟಾದರೆ ಅಲ್ಲಿ ಶುದ್ಧ ಪ್ರಯೋಗ ಆಗಿದೆ ಅಂತೆಲ್ಲ ಹೇಳಲ್ಪಡ್ತಿದೆ. ಇದು ಹೀಗೆಲ್ಲ ಈ ಮಾಂದಿ ಬಗ್ಗೆ ಹಲವು ರೀತಿಗಳಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ನಾವು 5ನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಏನೆಲ್ಲ ದೋಷ ಕೊಡುತ್ತದೆ ಎಂಬುತ್ಯಾದಿಯಾಗಿ ಕಲಿಯೋಣ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.